ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದರೆ, ಹೌದು, ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮನ್ಶೂರು ಇದೀಗ ಅವ್ರದ್ದೇ ಒಂದು ಬ್ರ್ಯಾಂಡ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದೇ ಒಂದು ಬಿಸ್ನೆಸ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಏನು ಬಿಸ್ನೆಸ್ಸು, ಏನು ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಕಾರ್ತಿಕ್ ಮನ್ಶೂರು ಇದೀಗ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಫೋಟೋನ ಹಂಚ್ಕೊಂಡಿರುವಂಥದ್ದು. ಆ ಒಂದು ಫೋಟೋದಲ್ಲಿ ಅವರ ತಾಯಿನೂ ಕೂಡ ಭಾಗವಾಗಿರುವಂಥದ್ದು. ಸೊ ಅವರ ಒಂದು ತಾಯಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡ್ತಿರುವಂಥದ್ದು. ಅಂದರೆ ಅವರ ಒಂದು ಕೈಯಲ್ಲಿ ಗೋಲಿಫೈ ಅನ್ನುವಂಥ ಬಾಟಲ್ ಇಟ್ಕೊಂಡು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಈ ಒಂದು ಬ್ರ್ಯಾಂಡ್ ಬರುತ್ತೆ ಅಂತಲೂ ಕೂಡ ಅಂದರೆ ಒಂದು ಫೋಟೋನ ಹಂಚ್ಕೊಂಡು ಕಾರ್ತಿಕ್ ಮನ್ಶೂರು ಅದ್ರ ಕೆಳಗಡೆ ಸಾಲುಗಳನ್ನ ಬರೆದಿರುವಂಥದ್ದು. ಆ ಸಾಲಿನ ಕೊನೆಯಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಈ ಒಂದು ಬ್ರ್ಯಾಂಡ್ ಇರುತ್ತೆ ಅಂತಲೂ ಕೂಡ ತಿಳಿಸಿರುವಂಥದ್ದು. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗಿ ಬಂದಂಥ ಹಣದಿಂದ ಈಗ ಕಾರ್ತಿಕ್ ಮನ್ಶೂರು ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿರುವಂಥದ್ದು ಕೂಡ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಇದಾಗಿರುತ್ತೆ. ಮತ್ತು ಈ ಗೋಲಿ ಸೋಡಾ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತಲೂ ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಆ ಒಂದು ಕೊನೆಯ ಸಾಲಿನಲ್ಲಿ. ಸೊ ಇದೆಲ್ಲ ಆದ ನಂತರ ನಟರು ಅಂದರೆ ಬರೀ ನಟನೆ ಮಾಡಿಕೊಂಡು ದುಡ್ಡು ಮಾಡೋದಲ್ಲ. ಸೊ ಇದ್ರ ಹೊರತಾಗಿ ನಟನೆಯನ್ನು ನಂಬದೆ ಸೊ ಇನ್ನಿತರ ಕಾರ್ಯಗಳಲ್ಲಿ ತೊಡಸ್ಕೋಬೇಕು ಅನ್ನೋದು ಕೂಡ ನಮಗೆಲ್ರಿಗೂ ಗೊತ್ತಾಗಿರುವಂಥದ್ದು. ಸೊ ಈ ಒಂದು ಸಾಲಿನಲ್ಲಿ ತನಿಷಾ ಕುಪ್ಪಂಡ್ ಅವರು ಜ್ಯುವೆಲರಿ ಶಾಪ್ನ ಓಪನ್ ಮಾಡಿರುವಂಥದ್ದು. ಮತ್ತು ಚಂದನ್ ಅವರು ಒಂದು ರೆಸ್ಟೋರೆಂಟ್, ಬಿರಿಯಾನಿ ರೆಸ್ಟೋರೆಂಟ್ ಓಪನ್ ಮಾಡಿರುವಂಥದ್ದು. ಸೊ ಬ್ರೋಗಡ್ ಅವರು, ಸೊ ಇನ್ನಿತರ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದರು, ಸಾನಿಯಾ ಆಗಿರ್ಬೋದು. ಸೊ ಅವರೆಲ್ಲದರಲ್ಲೂ ಕೂಡ ಒಂದೊಂದು ಬಿಸ್ನೆಸ್ನ ಈಗ ಓಪನ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಸಾಲಿನಲ್ಲಿ ಕಾರ್ತಿಕ್ ಮನ್ಶೂರು ಕೂಡ ಗೋಲಿಫೈ ಅನ್ನುವಂಥ ಸೋಡಾನ ಇಟ್ಕೊಂಡು ಈ ಒಂದು ಬಿಸ್ನೆಸ್ ಇಂಡಸ್ಟ್ರಿಗೆ ಕಾಲಿಟ್ಟಿರುವಂಥದ್ದು. ಹೌದು, ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇದು ಬರುತ್ತೆ ಅಂತಲೂ ಕೂಡ ಕಾರ್ತಿಕ್ ಮನ್ಶೂರು ತಿಳಿಸಿರುವಂಥದ್ದು. ನೋಡೋಣ ಯಾವಾಗ ಆ ಒಂದು ಬ್ರ್ಯಾಂಡ್ ನಮ್ಮ ಮುಂದೆ ಬರುತ್ತೆ ಅಂತ. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.